ಮಾಹಿತಿ ಕೇಂದ್ರ ನಮ್ಮ ಉದ್ದೇಶ ಏನಂದರೆ, ಕ್ಯಾನ್ಸರ್ ಅಂತ ಕಾಯಿಲೆ ನಮ್ಮ ದೇಶದಲ್ಲಿ ಒಂದು ಸುನಾಮಿ ಥರ ಇದೆ. ನಾವು ಸತ್ಯ ಹೇಳಿದರೆ ಎಲ್ರಿಗೂ ಭಯ ಪಡ್ತದೆ. ಅದಕ್ಕೆ ನಾವು ಸೀರಿಯಸ್ ಆಗಿ ಈ ಕಾಯಿಲೆ ಬಗ್ಗೆ ಯೋಚನೆ ಮಾಡದಿದ್ದರೆ ನಾವು ಮುಳುಗ್ತೇವೆ. ಎಲ್ಲರೂ ಒಟ್ಟಿಗೆ, ಎಲ್ಲರೂ ಇದನ್ನು ನಾವು ಈಗಲೇ ನಮ್ಮ ಸೀರಿಯಸ್ ಆಗಿ ತಗೊಂಡ್ರೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು. ದೇಶದ ಹೆಲ್ತ್ ಇದ್ದರೆ ನಾವಿದ್ದೇವೆ, ಇದೇ ನಾವಿಲ್ಲ. ನಾನು ನಿಮಗೆ ಹೇಳ್ತೇನೆ, ಗರ್ಭಕೋಶದ ಕ್ಯಾನ್ಸರ್ 3 ಮಿನಿಟಿಗೊಬ್ಬರು ಸಾವನ್ನಪ್ಪು, ಸ್ತನದ ಕ್ಯಾನ್ಸರ್ 5 ಮಿನಿಟಿಗೊಬ್ಬರು ಸಾಯ್ತಾರೆ. ನಮ್ಮ ದೇಶದಲ್ಲಿ ನಾನು ಹೇಳೋದು, ಹೊರದೇಶದಲ್ಲಿ ಹೇಳೋದು. ಕರಳಿನ ಕ್ಯಾನ್ಸರ್ 15 ಮಿನಿಟಿಗೊಬ್ಬರು ಸಾಯ್ತಾರೆ. ಲಂಗ್ ಕ್ಯಾನ್ಸರ್ 2 ಮಿನಿಟಿಗೊಬ್ಬರು ಸಾಯ್ತಾರೆ. ಇಂಥ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಈ ಕ್ಯಾನ್ಸರ್ ನಮ್ಮನ್ನು ಮುಳುಗಿಸ್ತಾ ಇದೆ. ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿ ಕ್ಯಾನ್ಸರ್ ಗುಣ ಮಾಡ್ತೇನೆ ಅಂತ ಹೇಳೋದು ಸುಳ್ಳು. ನಾವು ಬುಡವನ್ನು ಸರಿ ಮಾಡಬೇಕು. ಬುಡ ಕೊಳ್ತೋದ್ರೆ ಹಣ್ಣು ಯಾವುದು ಒಳ್ಳೇದು ಬರಲಿಲ್ಲ. ಸೊ ಬುಡದ ಮೇಲೆ ನಾವು ಯೋಚನೆ ಮಾಡಬೇಕು ಎಲ್ಲರೂ ಸೇರಿ. ಈ ಮಾಹಿತಿ ಕೇಂದ್ರದ ಉದ್ದೇಶ ಏನಂದರೆ, ಆದಷ್ಟು ನಾವು ಜನರಿಗೆ ಮಾಹಿತಿ ಕೊಡೋದು ಈ ಕಾಯಿಲೆ ಬಗ್ಗೆ. ಮತ್ತು ಇನ್ನೊಂದು, ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಕಂಡುಹುಡುಕ್ಲಿಕ್ಕೆ ಏನು ಅವ್ರು ಮಾಡಬೇಕಂತೇಳಿ ಕೊಡೋದು. ಮತ್ತು ಧನ ಸಹಾಯ ಏನಾದರೂ ಇದ್ದರೆ ಸರ್ಕಾರದ ಯೋಜನೆ, ಎಷ್ಟು ಯೋಜನೆ ಇದೆ ಅದನ್ನು ಉಪಯೋಗ ಮಾಡುವಂಥದ್ದು. ಸುಮ್ಮನೆ ಹಣ ಖರ್ಚು ಮಾಡೋದು. ಕೆಲವು ಸರ್ತಿ 4th ಸ್ಟೇಜ್ ಕ್ಯಾನ್ಸರಲ್ಲಿ ಕೂಡ ಪೆಟ್ ಸ್ಕ್ಯಾನ್ ಕೇಳ್ತಾರೆ, ಏನೇನು ಮಾಡ್ತಾರೆ. ಖರ್ಚು ಮಾಡಲಿಕ್ಕೆ ಕ್ಯಾನ್ಸರಲ್ಲಿ ಅತಿ ಮಿತಿ ಇಲ್ಲ, ನೀವು ಎಷ್ಟೇ ಖರ್ಚು ಮಾಡಿ. ಆದರೆ ಗುಣ ಮಾಡಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು ನಾವು ಯೋಚನೆ ಮಾಡಬೇಕು. ಸೊ ಈ ಮಾಹಿತಿ ಕೇಂದ್ರ ಮೇನ್ ಉದ್ದೇಶ ಸರ್, ಜನರಿಗೆ ಮಾಹಿತಿ ಕೊಡುವಂಥದ್ದು. ಅವರಿಗೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಏನಾದರೂ ಇದ್ದರೆ ನಮ್ಮ ಈ ಮಾಹಿತಿ ಕೇಂದ್ರ ಸ್ವಯಂ ಸೇವಕರು ಅದನ್ನು ಅವೇರ್ನೆಸ್ ಕೊಡ್ತೀವಿ. ಆಲ್ರೆಡಿ ಕುಮಟಾದಲ್ಲಿ 2 ರೋಗಿಗಳನ್ನು ನಾವು ನೋಡಿದೆವು. ಒಬ್ಬ 32 ವರ್ಷ, ಅವನಿಗೆ ಬರ್ತ್ ಟ್ರೋಮಾ, ನಡೀಲಿಕ್ಕಾಗೋದಿಲ್ಲ, ವೀಲ್ಚೇರಲ್ಲಿ. ಅವ್ರ ತಾಯಿ ಅವರನ್ನು ಮಾಹಿತಿ ಕೇಂದ್ರಕ್ಕೆ ಹೋಗಿ ಕೇಳಿದರು ಏನಿದೆ ಅಂತೇಳಿ. ಒಂದು ದವಡೆಯಲ್ಲಿ ಒಂದು ಸಣ್ಣ ಗುಳ್ಳೆ ಇತ್ತು, ಅದು ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಹೇಳಿದ್ರು, ಕ್ಯಾನ್ಸರ್ ಬರುವ ಮುಂಚೆ. ಅದನ್ನು ಅವ್ರ ಪಾಪ ಕುಮಟಾದಿಂದ ಮಂಗಳೂರಿಗೆ ಕರ್ಕೊಂಡು ಬಂದರು. ನಾವು ಔಟ್ ಪೇಷಂಟ್ ಆಗಿ ಅದನ್ನು ತೆಗೆದು ಬಿಟ್ಟೇವೆ. ಕ್ಯಾನ್ಸರ್ ಬರುವ ಮುಂಚೆ ಇಂಥದ್ದಾಗಬೇಕು ಮಾಹಿತಿ ಕೇಂದ್ರದಲ್ಲಿ. ಮತ್ತು ಇನ್ನೊಂದು ನಾಲಿಗೆ ಕ್ಯಾನ್ಸರ್ ತಂದ್ರು ಅವರು ಫಸ್ಟ್ ಸ್ಟೇಜಲ್ಲಿ. 2 ನಮಗೆ 100% ಗುಣವಾಗ್ತದೆ. ಇಂಥದ್ದು ಮಾಹಿತಿ ಕೇಂದ್ರ ಉದ್ದೇಶ. ಮತ್ತು ನಮಗೆ ಅಲ್ಲಿ ಜಾಸ್ತಿ ಪೇಷಂಟ್ ಬರಬೇಕು ಅಂತ ಉದ್ದೇಶ ಏನಿಲ್ಲ. ಯಾಕಂದರೆ ಕ್ಯಾನ್ಸರ್ ರೋಗಿಗಳು ಅಷ್ಟಿದ್ದಾರೆ, ಯಾರು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದರೂ ರೋಗಿಗಳು ಬಂದೇ ಬರ್ತಾರೆ. ಒಳ್ಳೆ ಚಿಕಿತ್ಸೆ ಕೊಟ್ಟರೆ ಹೇಗೂ ಬರ್ತಾರೆ. ಅದು ಅಂತ ನಮ್ಮ ರೋಗ ನಾನು ಹೇಳಿದಾಗೆ 3 ಮಿನಿಟಿಗೆ 5 ಮಿನಿಟಿಗೆ ಒಬ್ಬರು ಸಾವನ್ನಪ್ಪುವಾಗ ಅಷ್ಟು ಜನ, 14 ಲಕ್ಷ ಜನ ಭಾರತದಲ್ಲಿ ಕ್ಯಾನ್ಸರ್ಗೆ ಡೆತ್ ಆಗುತ್ತೆ. ಆದರೆ ಈ ಕಾಯಿಲೆ ಬಗ್ಗೆ ನಾವು ಎಚ್ಚರ ವಹಿಸ್ಕೊಳ್ಬೇಕು, ತುಂಬಾ ನಾವು ಜಾಗ್ರತೆ ವಹಿಸ್ಬೇಕಂತ. ನೀವು ಮಾಡುವಂತ ಉದ್ದೇಶ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಾವು ಯಾರು ಬರೀಲಿಕ್ಕೆ ಸಾಧ್ಯ ಇದೆ ಅನ್ನೋ ಸಂಗತಿ ಇದು. ಮೊನ್ನೆ ತಾನೇ ನಾನು ಒಂದು ಶವ ಸಂಸ್ಕಾರಕ್ಕೆ ಹೋಗಿದ್ದೆ. ಕ್ಯಾನ್ಸರ್ ಇಂದ ತೀರೋಗಿರುವಂತ ಹೆಣ್ಣು ಮಗಳವಳು. ಈ ತರ ತುಂಬಾ ಸಂಗತಿ ನಮ್ಮ ಕಣ್ಣೆದುರುಗಳನ್ನು ಕೂಡ ನಡೆದಿದೆ. ಸಹಕಾರ ಕೇಳ್ಕೊಂಡು ಬರ್ತಾರೆ, ನಮ್ಮ ಸಹಕಾರ ಇಲ್ಲದೆ ಇರುವಂತ ಸ್ಥಿತಿನೂ ಕೂಡ ನಮ್ಮ ಜೊತೆಗಿರುವಂಥದ್ದು ನೋಡ್ತಾ ಇದೆ. ಆದ್ರೆ ಮೋದಿಗೆ ಅನಿಸ್ತು ಆಯುಷ್ಮಾನಿನ ಮೂಲಕ ಅವರ ಆಯಸ್ಸನ್ನ ಜಾಸ್ತಿ ಮಾಡೋ ಕೆಲಸವನ್ನು ಮಾಡಬಹುದು. ಯಾಕೆಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಮನೆಗಳಲ್ಲಿ ಗುರುತಾದ್ರೆ ಸಾಕು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಆಗಿರೋದು ಅವ್ರ ಮಗನಿಗೆ, ವಿಷಯ ಗೊತ್ತಾದ ತಕ್ಷಣ ಆಗೋದು ಅವ್ರ ತಂದೆ ತಾಯಿ. ಇದು ಪರಿಸ್ಥಿತಿ. ಸೊ ಹೀಗೆಲ್ಲ ಇರಬೇಕಾದ್ರೆ ಆ ತರದ ಪರಿಸ್ಥಿತಿಗಳಿಗೆ ಪರಿಹಾರ ಹುಡುಕ್ಬೇಕು ಅಂತ ಯೋಚನೆ ಮಾಡಿ ಆಯುಷ್ಮಾನ್ ಇವತ್ತು ದಿವಸ ನಮ್ಗೆ ಜಾರಿಗೆ ತಂದಿರುವಂಥದ್ದು ನಿಜವಾಗ್ಲೂ ಕೂಡ ಅನೇಕ ಕುಟುಂಬಗಳಿಗೆ ಒಳ್ಳೆಯದಾಗಿದೆ. ಇಲ್ಲೂ ಕೂಡ ನಿಮ್ಮ ಹತ್ರ ಯಾರು ಬರ್ತಾರೆ, ನಮ್ಮ ಮೂಲಕ ಯಾವ ರೀತಿ ಸಹಕಾರಗಳು ಬೇಕು, ಸರ್ಕಾರದ ಸಹಕಾರಗಳೇನು ಸ್ಥಳೀಯ ಸಂಸ್ಥೆಗಳ ಸಹಕಾರ ಏನು ನಿಮ್ ಜೊತೆ ನಿಂತುಕೊಂಡು ಆ ಸಹಕಾರ ಕೊಡ್ಸೋ ಕೆಲಸ ನಾನು ಮಾಡ್ತೇನೆ ಅಂತ ಮಾತನ್ನು ಮಾತ್ರ ಹೇಳ್ತೇನೆ. ಅದು ಬಂದಿದ್ದೀರಿ, ತುಂಬಾ ಸಂತೋಷ ಆಗಿದೆ. ಒಳ್ಳೆ ಕಾರ್ಯ. ಪಕ್ಕದ ತೀರ್ಥಹಳ್ಳಿಲಿ ಮಾಡಿದ್ದೀರಾ, ಆರ್ಗ ಜ್ಞಾನೇಂದ್ರ ಅವರ ಕ್ಷೇತ್ರದಲ್ಲಿ. ಆರ್ಗ ಜ್ಞಾನೇಂದ್ರ ಆರ್ಗದಲ್ಲೇ ಮಾಡಿದ್ದೀನಿ ಅಂತ ಮಾತನ್ನು ಹೇಳಿದ್ರು. ಏನ್ ಬೇಕಾದ್ರೂ ಯೋಚನೆ ಮಾಡಿ, ನಿಮ್ ಜೊತೆಗೆ ಇಡೀ ಶಿವಮೊಗ್ಗ ಇರುತ್ತೆ ಅನ್ನೋದನ್ನ ಅಂತೂ 100% ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರದ ಕೆಲಸಗಳಿಗೆ ಶಿವಮೊಗ್ಗ ನಮ್ಮ ಸೇವಾ ಕ್ಷೇತ್ರ, ಸೇವಾ ಕಾರ್ಯ ಮಾಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಅವ್ರಿಗೆ ಯಾರು ಒಬ್ರು ಬೇಕಷ್ಟೇ ಈ ತರ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ. ಆ ಕೆಲಸನ ತಾವು ಮಾಡ್ಲಿಕ್ಕೆ ಬಂದಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೇದು ಮಾಡಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡ್ತಾಳೆ. ಯಾಕಂದ್ರೆ ವಿಜಯದಶಮಿ ಪ್ರಾರಂಭ ಮಾಡಿದೆ, ನಿಮ್ ಜೊತೆ ನಾವು ಇರ್ತೇವೆ ಅಂತ ಮಾತನ್ನು ಮಾತ್ರ ಹೇಳ್ತಾರೆ.